ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಿ ಆ್ಯಂಡ್ ಮಸ್ತೂ ಇರಬೇಕಂತಲೂ ಬಯಸ್ತೀನಿ. ಇಟ್ಸ್ ಮಂಡೇ ಟುಡೇ ಫ್ರೆಂಡ್ಸ್. ಮಾರ್ನಿಂಗ್ ಹೊರಗಿಂದ ಒಳಗಿಂದ ಹುಡುಕಿದ ತಕ್ಷಣ ಅಲ್ಲಿ ನಿಮ್ಗೆ ಹನುಮಾನ್ಜಿ ಟೆಂಪಲ್ ಅದ, ಅಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಕ್ಲೈಮೇಟ್ ಅಂತೂ ಇಷ್ಟು ಕೂಲಾಗಿತ್ತು. ಸೊ ಮಸ್ತ್ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ನಿನ್ನಿಂದ ಓದಿಂದೆಲ್ಲ ತೆಗೆದು ಫ್ರಿಜ್ನಾಗ ಇಟ್ಟಿನಿ. ಮೊಸರು ನಿನ್ನಿಂದ ಒಂದು ಸ್ವಲ್ಪ ಓಟ್ಸ್ ಇತ್ತು, ಅದೆಲ್ಲನೂ ತೆಗೆದಿಟ್ಟೀನಿ. ಆ್ಯಂಡ್ ಇವಾಗ ಒಂದು ಕಡೆ ಕುಕ್ಕರ್ನಾಗ ಬ್ಯಾಳೆ ಕುದಿಲಕ್ಕೆ ಇಟ್ಟೀನಿ, ಒಂದು ಕಡೆ ಅನ್ನಾಗ ಮಾಡ್ಲಿಕ್ಕೆ ಇಟ್ಟೀನಿ. ಆ್ಯಂಡ್ ಇವಾಗ ಆರಾಮ್ಸೆ ಅವೆರಡು ಆಗಸ್ ತನಕ ನೀರು ಕುಡಿಬೋದು ಅಂತ ನೀರಿನ ಬಾಟಲ್ ತಂದಿಕೊಂಡು ಕುಂದು ಆರಾಮಾಗಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ನಡ್ರಿ, ಬ್ಯಾಳೆ ಕುದ್ಯದ. ಇವಾಗ ಬ್ಯಾಳೆ ಸಲಕ್ಕೆ ಪೋಣಿ ರೆಡಿ ಮಾಡ್ಕೊಬರ್ರಿ. ಆ್ಯಂಡ್ ಕೆಲವೊಬ್ಬರು ಸಾರು, ಸಾಂಬಾರು, ದಾಲ್, ಬ್ಯಾಳೆ ಏನಂತ್ರಿ ಅದ್ರೊಳಗೆ ಕೆಲವೊಬ್ರು ಹುಂಚೆ ಹುಳಿ ಹಿಂಡ್ಕೋವಲ್ಲ ಅಥವಾ ಹುಳಿ ಉಣಲ್ದವರು. ಬಟ್ ನಂಬರ್ ಕಂಪಲ್ಸರಿ ಉಪ್ಪು ಖಾರ ಹುಳಿ ಬಾಯಿ ತುಂಬ ಬೇಕು ಫ್ರೆಂಡ್ಸ್. ನಾವು ಹುಳಿ ಹಾಕ್ತೀವಿ. ಸೊ ಒಂದು ಬಾರ್ ಕುದ್ದ ನಂತರ ಹುಳಿ ಅಂದರೆ ಹುಣ್ಸಿನ್ಕಾಯಿ ಹೆಸರು ತೆಗೆದು ಬ್ಯಾಳಿನ ಹಾಕಿ ಕುದ್ಲಕ್ಕೆ ಇಟ್ಟೀನಿ. ಪೋಣಿ ಹೊಡೆದಿಂದೆಲ್ಲ ಒಯ್ದು ಒಲೆ ಹಾಕಿ ಅಂದರೆ ಕುಕ್ಕರ್ನಾಗ ಹಾಕಿ ಬೇಳೆ ರೆಡಿ ಇರ್ತದೆ. ಇದೇ ಬೋಣಿನಾಗ ಸೇಮ್ ಮತ್ತು ಪಲ್ಯ ಮಾಡಿ ಇಂಡಕ್ಷನ್ ಸ್ಟವ್ ಮೇಲೆ ಇಕ್ತೀನಿ. ನೋಡಿದ್ರೆ ಕೆಲಸನೂ ಕಂಪ್ಲೀಟ್ ಆಯ್ತದು, ಯುಟೆನ್ಸಿಲ್ಸ್ನೂ ಕಮ್ಮಿ ಬೀಳ್ತಾವೆ ಬೆಳಗ್ಲಕ್ಕೆ. ಮೆಣಸಿನ್ಕಾಯಿ, ಒಣಗಿನ ಮೆಣಸಿನ್ಕಾಯಿ ಹಾಕೀನಿ ಫ್ರೆಂಡ್ಸ್. ಎದಕ್ಕೆ ಕೋಸಂಬರಿನ ಹಾಕ್ಲಕ್ಕ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಗರಂ ಮಸಾಲ. ಈಗ ಗೊತ್ತಾ, ಹಸಿ ಮೆಣಸಿನ್ಕಾಯಿ ಜಾಸ್ತಿ ತಂದೀನಿ, ಅದಕ್ಕೆ ಸಲುವಾಗಿ ಬ್ಯಾಳಿನಾಗ ಹಸಿ ಮೆಣಸಿನ್ಕಾಯಿನೇ ಹಾಕೀನಿ. ಕುದಿಯೋ ಹೊತ್ತಿನಾಗೆ ಒಂದು ಸ್ವಲ್ಪ ಹಿಂಗೆ. ಸೊ ತಡ್ಕ ಇಸ್ ರೆಡಿ. ಬಂದ್ ಮಾಡಿ ಹಾಕಿ ಒಯ್ದು ಹಾಕ್ಬರ್ತೀನಿ ಫ್ರೆಂಡ್ಸ್. ನೋಡಿ, ಚಲೋ ಆಗ್ಯದ ರೆಡಿ. ತಡ್ಕ ಹೊಡೆದು ಎಲ್ಲ ಹಾಕೀನಿ, ಹೊಡಿದಾಣಿ ಎಲ್ಲ. ಈಗ ಗೊತ್ತಾ, ಕುಂಬಳಕಾಯಿ ಪಲ್ಯ ಮಾಡ್ಲತ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕುಂಬಳಕಾಯಿ ಉಳಿದದಲ್ಲ, ಸೊ ಅದು ಉಳ್ಳಾಗಡ್ಡೆ ಜಾಸ್ತಿ ಹಾಕಿ ಇವತ್ತು ಒಟ್ಟ ಪುಡಿ ಖಾರ ಇದ್ರೊಳಗೂ ಹಾಕ್ಲತ್ತಿಲ್ಲ. ಇವತ್ತು ಪಲ್ಯಕ್ಕೂ ಹಸಿಮೆಣ್ಸಿನ್ಕಾಯಿನೇ ಹಾಕ್ಲತ್ತೀನಿ. ನಡುವೆ ವಿಡಿಯೋ ಮಾಡ್ಕೋತಾ ಹೋದ್ರೆ ಲಾಂಗ್ ಟೈಮ್ ತೊಗೋತದೆ. ಸೊ ಪಟ ಪಟ ಕೆಲಸ ಮುಗಿಸ್ಕೋತೀನಿ. ಪಲ್ಯ ರೆಡಿ, ಬ್ಯಾಳಿ ರೆಡಿ, ಅನ್ನ ರೆಡಿ, ಹಿಟ್ಟನ್ನ ಅದಿಟ್ಟೀನಿ. ಇದೊಂದು ಸ್ವಲ್ಪ ಶೇಂಗಾದ ಹೋಳಿಗೆ ಮಾಡಂತ, ಇದೊಂದು ಸ್ವಲ್ಪ ಚಪಾತಿ ಮಾಡಾರಂತ. ಆ್ಯಂಡ್ ರೈತ ಕಡೆಯಿಂದ ಎಲ್ಲ ವೆಜಿಟೇಬಲ್ಸ್ ವೈಷ್ಣವಿ ಚಾಪ್ ಮಾಡಿ ಇಟ್ಟಳ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕ್ಯಾರೆಟ್, ಟೊಮ್ಯಾಟೊ ಆ್ಯಂಡ್ ಕಕಡಿ. ನಡ್ರಿ, ಎಲ್ಲ ಬಸ್ಗೂ ಹೊಂಟ 8:30 ಟೈಮು. ಪಟ ರೈಸ್ನಿಗೆ 1-2 ಚಪಾತಿ ಮಾಡಿ ಆಕಿ ಕಳಿಸ್ಕೊಟ್ಟು ಉಳ್ದಿನ ಚಪಾತಿ ಮಾಡಬೇಕು. ಅಥವಾ ಯಾವಾಗ ಯಾರು ಬೇಕಂತಾರೆ ಅವಾಗ ಮಾಡಿಕೊಟ್ರೆ ಆಯಿತು. ನಡ್ರಿ ಫ್ರೆಂಡ್ಸ್, ಕಲರ್ಫುಲ್ ವೆಜಿಟೇಬಲ್ಸ್ ಹಾಕಿ ರೈತಾನು ಕಲರ್ಫುಲ್ ಮಾಡಕ್ಕದ್ದ. ನಡ್ರಿ, ಫೈನಲಿ ಮಕ್ಕಳು ಎಲ್ಲರೂ ಹೋದರು. ಈಗಿನ ಹಾರ್ಡ್ಲಿ 1 ಅಥವಾ 2 ಬಸ್ಗಳು ಬರ್ತಾವೆ. ಕಮ್ಮಾಗೋಯ್ತು ಸ್ಕೂಲ್ ಬಸ್ಗಳದು. ಜೈ ಗುರುದೇವ್. ಮಾರ್ನಿಂಗ್ ಟೈಮ್ ಕುದುರೆ ಮೇಲೆ ಕುಂತಂಗಿರ್ತದೆ ಲಿಟ್ರಲಿ ಫ್ರೆಂಡ್ಸ್. ಒಂದು ತಗಣಿಕೆ ಒಂದು ಕೆಲಸ. 2 ಚಪಾತಿ ಮಾಡಿ ಉಂಡೆ ಒಂದು ಕಟ್ಕೊಂಡು ಹೋಯ್ತಾ, ಅದನ್ನು ಒಯ್ಲಕ್ಕೆ ಜಡನೆ ಫ್ರೆಂಡ್ಸ್. ಮೊದಲೆಲ್ಲರೂ ಹೋಗೋರಿದ್ರಲ್ಲ, ಅವಾಗ ಅವ್ರನ್ನೂ ಹೋಯ್ತಾರೆ, ನಾನು ಹೋಗೋಕ್ಕಿದ್ದ. ಸೊ ಹೋಗೋದ್ರಾಗ ಇಂಥ ಪರಿ ಗಡಬಡ ಕುದುರೆ ಮೇಲೆ ಕುಂತಂಗೆ ಅನ್ನಿಸ್ತಿತ್ತು. ಒಂದು ಗಂಟೆ ಅಂತೂ ಫಾಸ್ಟಾಗಿ ಆಗೋಯ್ತಿತ್ತು ಕೆಲಸ. ಅವಾಗೆಲ್ಲ ಪಟ. ಯಾವಾಗಿಂದ ಹಿಡಿದು ಮನೆಗೆ ಕುಂತೀನಲ್ಲ, ಇಷ್ಟು ಲಿಟ್ರಲಿ ಆಲ್ಸಿ ಅನ್ಸತ್ತು. ಆಕೆ ಒಬ್ಬಾಕಿ ಕಳ್ಸಂತ ಆರಾಮ್ ಕುಂತು ಅದ್ರ ನಂತರ ಹೊಳ್ಳು ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದ್ರೆ ಒಂದು ಟೈಮಿನ 9:30 ತನಕ ಎಲ್ಲ ಕೆಲಸ ಆಗೋಗ್ತಿತ್ತು. ಎಲ್ಲ ಕೆಲಸ ಆಗಿ ಕಾಲೇಜ್ಗೆ ಹೋಗಿ ಮತ್ತು ನೌಕರಿ ಮುಗಿಸ್ಕೊಂಡು ಬಂದು ಎಲ್ಲ ಹಿಂಗೆ ರಿಲ್ಯಾಕ್ಸಾಗಿ ಮಾಡ್ತಿದ್ದೆ. ಇವಾಗ ಹೆಂಗೆ ಅಂತಂದರೆ ಎಲ್ಲಿಗೆ ಹೋಗೋದ, ಮನೆಗೆ ಇರೋದಲ್ಲ ಅಂತ ಆರಾಮಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗಂತೂ ರೈನಿ ಸೀಸನ್ದಾಗ ನೋಡ್ರಿ, ಕ್ಲೌಡ್ಸ್ ಎಷ್ಟು ಜಾಸ್ತಿ ಯಾವಾಗ ಗಾಳಿ ಜಾಸ್ತಿ ಬಂದು ಕ್ಲೌಡ್ಸ್ ಎಲ್ಲನೂ ಹೋಗ್ಲತ್ತವ ಫ್ರೆಂಡ್ಸ್. ಶಿವ ಹರ ಮಹಾದೇವ ಶಂಭೋ ಶಂಕರ ಶಿವ.
ಈಗ ಸೋಮವಾರ ಪೂಜೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೀವೆಲ್ಲ ಯಾವ ಸ್ಪೆಷಲ್ ಅಂತ ಹೇಳಿ ಸ್ಪೆಷಲ್ ಪೂಜೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಜೈ ಶ್ರೀರಾಮ್, ಓಂ ನಮಃ ಶಿವ, ಹರ ಹರ ಮಹಾದೇವ, ಶಂಭೋ ಶಂಕರ. ಮಳೆ ಹೊಂಟದಂತೆ ಪಟ್ಟದ ಮೇಲೆ ಹೊಡ್ಕೊತ ಹೋಗೇನು ಫ್ರೆಂಡ್ಸ್ ಬಟ್ಟೆ ಥರ ಅಂತ. ಲಿಟ್ರಲಿ ಮೇಘರಾಜ ಖುಷಾರ್ನ ಅನ್ಬೇಕಾ ಸಿಟ್ರನ ಅಂತ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಮೇಲೆ ಬಟ್ಟೆ ತೊಗೊಂಡು ಕೆಳಗೆ ಹೊಂಟಿದ್ರೆ ಮಳೆ ಕಮ್ಮ. ರೈನಿ ಸೀಸನ್ ಕಷ್ಟಗಳು. ಮೇಲೆ ಒಣಕಿನಿದ್ದು ಬಟ್ಟೆ ಮತ್ತು ಹೊಡ್ಕೋತ ತೊಗೊಂಡು ಬಂದ ಮಳೆ ಬೀಳುತ್ತು ಅಂತ. ಈಗ ಮತ್ತೆ ಚಲೋ ಚೆನ್ನಾಗಿ ಬೀಳತ್ತಿತ್ತು, ಇವಾಗ ಮತ್ತೆ ಕಮ್ಮಿ ಆಗೋಯ್ತು. ಒಟ್ಟು ಟೈಮ್ 1 o'clock. ಆ್ಯಂಡ್ ನಾನು ಊಟ ಇವಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಸೋಮವಾರ ಬಾಪತ್ತಲ್ಲ, ಅದ್ರ ಸಲುವಾಗಿ ಒಂದು ಟೈಮ್ ಊಟ. ಚಪಾತಿ, ರಾಯ್ತ, ಕ್ಯಾರೆಟ್ ಮತ್ತು ಕಕ್ಕಡಿ, ಉಳ್ಳಾಗಡ್ಡಿ, ಟಮಾಟ ಎಲ್ಲನೂ ಫ್ರೆಂಡ್ಸ್. ಒಂದೆರಡು ಮೆಣಸಿನ್ಕಾಯಿನು ಆ್ಯಂಡ್ ಕುಂಬಳಕಾಯಿ ಪಲ್ಯ, ಉಪ್ಪಿನಕಾಯಿ ಆ್ಯಂಡ್ ಸಾರು. ಆ್ಯಂಡ್ ನಿನ್ನ ಓಟ್ಸ್ ಮಾಡಿಲ್ಲ, ಸೊ ಇಷ್ಟು ಉಳಿದೆ ಅದ ಸ್ಟ್ಯಾಂಡ್ ಪ್ಲೇಟ್ ನೋಡ್ಬೋದು. ಸೊ ಇಷ್ಟು ಊಟ ಮಾಡಿ ಎಷ್ಟು ಹೋಗ್ತದೋ ಅಷ್ಟೇ ಓಟ್ಸ್ ಅಂತೀನಿ. ಗೊತ್ತು ಒಪ್ಪತ್ತದಂತೆ ಫುಲ್ ಓವರ್ ಲೋಡೆಡ್ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ಸೊ ದಿಸ್ ಈಸ್ ಮೈ ಲಂಚ್. ಸಿಚುವೇಶನ್ಸ್ ನೋಡ್ರಿ, ಗೊತ್ತಾ ಬಿಸಿಲು ಮಳೆ, ಬಿಸಿಲು ಮಳೆ ನೋಡಿ ಕ್ಲೌಡ್ಸ್ ಬ್ಲ್ಯಾಕ್ ಆಗ್ತಾವೆ. ಬಟ್ ಇವಾಗ ನೋಡಿ ಏನು ಬಿಸಿಲದ, ಫುಲ್ಟು ಬಿಸಿಲು ಓಪನ್ ಅಪ್ ಆಗ್ಯದ. ನೋಡ್ಬೋದು ಎಷ್ಟು ಬಿಸಿಲು ಅದ. ವಿಡಿಯೋ ಎಡಿಟಿಂಗ್ ಮಾಡ್ಲತ್ತೀನಿ ಫ್ರೆಂಡ್ಸ್. ಬಿಸಿಲು ಕಡಕ್ ಓಪನ್ ಆಗಿದೆ. ಊಟ ಮಾಡಿದ ನಂತರ ವಾಕಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಹಾಡು ಕೇಳ್ಕೋತ ವಾಕಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ತಂಗಿದವ್ರು ಕಾಲ್ ಮಾಡಿರೋ ಏನೋ ಸೊ ಅರ್ಸೆಂಟ ಮಾತಾಡ್ಕೋತ ವಾಕಿಂಗ್ ಮಾಡ್ಲತ್ತೀನಿ. ಮಾತಾಡೋದ್ರಿಗೆ 6000 ಸ್ಟೆಪ್ಸ್ ಕಂಪ್ಲೀಟ್ ಆಗ್ಯಾವ ಫ್ರೆಂಡ್. ಟೈಮ್ 5:25 ಅಕಾರ್ಡಿಂಗ್ ಟು ಗಡಿ, ಅಕಾರ್ಡಿಂಗ್ ಟು ನಮ್ಮ ಸ್ಟ್ಯಾಂಡರ್ಡ್ಸ್ 15 ಆಗ್ಯದ ಫ್ರೆಂಡ್ಸ್. ಸೊ ಇವಾಗ ಇಲ್ಲಿ ಬ್ಯಾಳಿ ಕಾಸ್ತಾ ಇದ್ದೀನಿ. ವೈಷ್ಣವ್ ಒಂದು ಸ್ವಲ್ಪ ಹಲ್ಕ ಫುಲ್ಕ ಹೊಸು ಇರ್ತಾವಲ್ಲ ಅದ್ರ ಸಲುವಾಗಿ. ಆ್ಯಂಡ್ ಇವಾಗ ಮುಂಜಾನೆ ಹಿಟ್ಟು ನಾದಿಟ್ಟಿನಲ್ಲ, ಅವತ್ತಿನ ಬಾದ ಹೋಳ್ಗೆ ಮಾಡೇ ಇಲ್ಲ, ಹಂಗೆ ಓದ್ಯದ. ಸೊ ಹೋಳ್ಗೆ ಮಾಡಬೇಕು. ಆ್ಯಂಡ್ ನಾನೊಂದು ಸ್ವಲ್ಪ ಬಾದಾಮ್ ಹಾಲು ಕುಡಿತಾ ಇದ್ದೀನಿ. ಸೊ ಬಾದಾಮ್ ಹಾಲು ಕುಡಿದ ನಂತರ ಹೋಳ್ಗೆ ಮಾಡಿ ವೈಷ್ಣವಿ ಊಟ ಮಾಡ್ತಾ ಹೆಂಗೆ ಅಂತ ನೋಡಬೇಕು. ಆ್ಯಂಡ್ ಇದೊಂದು ಸ್ವಲ್ಪ ಖರಾಬ್ ಅನ್ಸತ್ತು, ಎಣ್ಣೆ ಎಲ್ಲ ಸಿಡ್ದು ಖರಾಬ್ ಆಗ್ಯದ, ಚೇಂಜ್ ಮಾಡಬೇಕು. ಫಿಲ್ಲಿಂಗ್ದು ಶೇಂಗಾದ ಹೋಳಿಗೆದು ಫಿಲ್ಲಿಂಗ್ದು ಲಡ್ಡೂಸ್ ಟೈಪ್ ಮಾಡಿಕ್ಲತ್ತೀನಿ. ಒಂದೇ ಬಾರ್ ಕ್ಲಿಯರ್ ಆಯ್ತು ಅಂತ. ಬೆಳಕು ನೋಡ್ರಿ ಎಕ್ದಮ್ ಸಂಗೀತ, ಅರೆ ನಾಟ್ ವಿಸಿಬಲ್ ಪ್ರಾಪರ್ಲಿ. ಇವಾಗ ನೋಡ್ರಿ ಬಿಸಿಲು ಹೆಂಗೆ ಬಂದ್ಯದ, ಎಕ್ದಮ್ಸೆ ಬಿಸಿಲು ಬಂತು. ಗಾಳಿ ಅಂತೂ ಇವತ್ತು ಬೆಳಗಿಂದ ಹಿಡ್ದು ಇಟ್ಟೇ ಅದ, ಫುಲ್ ಗಾಳಿ ಬಿಡ್ಲತ್ತು. ಮಳೆ ಒಂದು ಸ್ವಲ್ಪ ಬಿದ್ದಂಗೆ ಬಿತ್ತು ಹನಿ, ಅಲ್ಲಿಂದ ಕಡಿಮೆ ಆಗೋಯ್ತು ಫ್ರೆಂಡ್ಸ್. ನನ್ನ ಪರ್ಸ್ನಲ್ ಅನುಭವ, ಹುಡುಗಿಯರು ಭಾಳ ಜಲ್ದಿ ಗ್ರೋತ್ ಆಯ್ತಾರ ಅಂತ. ಸಿನ್ಸ್ ವೈಷ್ಣವಿ ನಾನು ಅಬ್ಸರ್ವ್ ಮಾಡ್ಲತ್ತೀನಿ ಸಿನ್ಸ್ 1.5 ಇಯರ್. ಅದು ಹೇಳಬೇಕು ಅಂದ್ರೆ ನಮ್ಮ ತಮ್ಮನ ಮದುವೆ ಟೈಮ್ನಾಗ ತೊಗೊಂಡ ಹಾರ್ಡ್ಲಿ 3 times ಅಥವಾ 4 times ಅಷ್ಟೇ ಉಟ್ಕೊಂಡ. ಆ ನಂತರ ನೋಡ್ರಿ ಎಷ್ಟು ಚೆನ್ನಾಗದ, ಶೈನಿಂಗ್ ವಗೇರ ಏನೇನಾಗಿಲ್ಲ. ಜಸ್ಟ್ ಆಕಿ ಭಾಳ ಜಲ್ದಿ ಫಾಸ್ಟ್ ಗ್ರೋತ್, ಹೈಟ್ ಆಗಲಿ ಪರ್ಸ್ನಾಲಿಟಿ ಆಗಲಿ ಎಲ್ಲನೂ ಜಲ್ದಿ ಗ್ರೋತ್ ಆ ಕಡೆಯಿಂದ. ಇದು ನೋಡ್ರಿ ಲಿಟ್ರಲಿ 2 times ಅದರ ನಂತರ ಯೂಸ್ ಮಾಡ್ಲಿಕ್ಕೆ ಆಗಿಲ್ಲ. ಇಷ್ಟು ಚೆನ್ನಾಗಿದ್ದೇನು ಡ್ರೆಸ್, ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಬೀಟ್ಲಿಕ್ಕೂ ಆಗಲ್ಲ, ಯಾರಿಗೆ ಕೊಡಬೇಕು ಏನು ಕೊಡಬೇಕು ಅಂತಲೂ ಅರ್ಥ ಆಗ್ತಾಯಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅನಾಥಾಶ್ರಮಗಳು ಇಲ್ಲಿ ಕಡಿಮೆನೇ, ತೊಗೋತಾರನಿಲ್ಲ ಗೊತ್ತಿಲ್ಲ. ಬಟ್ ಏನು ಮಾಡಬೇಕು, ಇಷ್ಟು ಚೆನ್ನಾಗಿರೋ ಡ್ರೆಸ್. ಇದು ಲಿಟ್ರಲಿ 2000 rupees ಡ್ರೆಸ್. 4 times ಅಂದ್ರೆ 500 rupees. ಒಂದು ಬಾರ್ ಉಟ್ಕೊಂಡಾಗ ಒಂದು ಬಾರ್ ಅದು ರೆಂಟಲ್ ತಂದಂಗೆ. ಸೊ 2000 rupeesಗೆ 4 times ಯೂಸ್ ಮಾಡೋ ಅಷ್ಟೆ. ನಾನಂತರ ಯೂಸೇ ಮಾಡಿಲ್ಲ. ನೀವು ಒಂದು ವೇಳೆ ಹಿಂಗೆ ಮಾಡ್ರಿ ಏನು ಮಾಡ್ತೀರಿ, ಬಟ್ಟೆ ಸುಟ್ಟು ಕೊಡ್ತೀರಿ,
ತೆಗ್ತೀರಿ ಏನು ಯಾರಿಗಾರ ಕೊಡ್ತೀರಿ, ಯಾರಿಗೆ ಕೊಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿರಿ. ಆ್ಯಂಡ್ ಕೆಲವೊಬ್ಬರು ಭಯ ಪಡ್ತಾ ಇರ್ತಾರಲ್ಲ ಮಕ್ಕಳು ಬಟ್ಟೆ ಕೊಡ್ಲಕ್ಕ. ನಂಗೆ ಹಂಗೇನೂ ಭಯ ಇಲ್ಲ, ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ಅಂತ. ಬಟ್ ಯಾರಿಗೆ ಕೊಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಡೇಸ್ನ ಪ್ರತಿಯೊಬ್ಬರು ನೋಡಿ ಹಿಂದಕ್ಕೆ ಒಂದು ಟೈಮ್ನಾಗ ಅಂದ್ರೆ ಬರ್ಡೇ ಇತ್ತು ಅಥವಾ ಯಾವುದರ ಒಂದು ಹಬ್ಬಕ್ಕೆ, ಪಂಚಮಿಗೆ ಅಥವಾ ದೀಪಾವಳಿಗೆ ಅಂತ ಹಿಂಗೆ ತೊಗೋತಿರು. ಇವಾಗ ಪ್ರತಿಯೊಂದು ಮೂಮೆಂಟಿಗೆ ತೊಗೋತಾರೆ. ಅಂದ್ರೂ ನಾನು ಕಮ್ಮಿನೇ ತೊಗೋತೀನಿ. ಅಂದ್ರೂ ನೋಡಿರಿ ಪ್ರಾಬ್ಲಮ್ ಹೆಂಗದ. ಸ್ವಲ್ಪ ಚೇಂಜಸ್ ಭಾಳ ಜಲ್ದಿ ಗ್ರೋತ್ ಆಗ್ಲತ್ತದ. ಹೆಣ್ಮಕ್ಳು ಗ್ರೋತ್ ಇರ್ತದೆ ಗೊತ್ತದ. ನಮ್ಮ ಕನ್ನಡನಾಗ ಕಾವತ್ತು, ನಮ್ಮ ಸೈಡ್ ಅಂತಾರೆ, ನಮ್ಮ ರೀಜನ್ದಾಗ ಹುಡುಗಿಯರು ದೇವ್ ಬೆಳ್ದಂಗೆ ಬೆಳಿತಾರೆ ಜಲ್ದಿ ಫಾಸ್ಟ್ ಅಂಥೇಳಿ. ಐ ನೋ ಇಟ್. ಬಟ್ ಇಂಥ ಚಲೋ ಬಟ್ಟೆ ಏನು ಮಾಡ್ಬೇಕು ನೋಡ್ರಿ ಅಂತೇಳಿ ಅಲ್ದು. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಸಜೆಷನ್ ರಿಯೂಸ್ ಮಾಡ್ಲಕ್ಕ ಅಥವಾ ಮತ್ತು ಏನಾರ ಐಡಿಯಾಸ್ ಇದ್ದನ್ನು ಕಮೆಂಟ್ ಮಾಡಿರಿ. ಆ್ಯಂಡ್ ಹೋಳಿಗೆ ಮಾಡಾಯಿತು ಫ್ರೆಂಡ್ಸ್. ಸ್ವಲ್ಪ ಜರ ಗಾಳಿಗೆ ಇಕ್ಕಿಬೇಕಲ್ಲ, ಇದರಿಂದ ಜರ ಮಾಯ್ಶ್ಚರ್ ಇತ್ತು ಅಂದ್ರೆ ಖರಾಬ್ ಆಯ್ತು. ಅದಕ್ಕೆ ಗಾಳಿಗೆ ಹರಿಬಿಟ್ಟಿನಿ ಮರದಾಗ ಹಾಕಿ. ಆ್ಯಂಡ್ ಅವಟೆಲ್ಲ ಮಾಡಿದ ನಂತರ ಭಾಂಡೆನೂ ಬೆಳಗ್ಗೆಕ್ಕೇನೆ ಕಂಪ್ಲೀಟ್. ಆಲ್ ವರ್ಕ್ಸ್ ಆರ್ ಕಂಪ್ಲೀಟೆಡ್ ಟಿಲ್ ನಾವು. ಏನೂ ಉಳಿದಿಲ್ಲ ಕೆಲಸ. ಈಗ ರಾತ್ರಿ ಊಟ ಇಟ್ಟು ಅವರಿಗೆಲ್ಲ ಕೊಟ್ಟು ಅವಿಸ್ನು ಬೆಳಗಿಟ್ರೆ ಕಂಪ್ಲೀಟ್. ಇವತ್ತಿನ ಡೇನೂ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇಟ್ಸ್ ಮಂಡೇ ಟುಡೇ. ವಾಟರ್ ಇಂಟೆಕ್ 2.5 ಲೀಟರ್ಸ್ ಓವರ್ ಆಲ್ ದ ಡೇ. ಒನ್ ಟೈಮ್ ಊಟ ಮಾಡೀನಿ. ವಾಕಿಂಗ್ನು ಕಂಪ್ಲೀಟ್ ಆಯಿತು. ಮನೆಗೆ ವಾಕಿಂಗ್ ಮಾಡ್ಲತ್ತೀನಿ. ಹೊರಗಡೆ ಭಾಳ ಜಾಸ್ತಿ ತಣ್ಣಗೆ ಗಾಳಿ ಅದಲ್ಲ ಅದಕ್ಕೆ. ಆ್ಯಂಡ್ ವಾಕಿಂಗ್ ಡನ್, ಎಕ್ಸಸೈಸ್ ಡನ್. ಒಬ್ಬರು ಯೂಟ್ಯೂಬರಿಗೆ ಫಾಲೋ ಮಾಡ್ತಾಯಿದ್ದೀನಿ. ಸೊ ನಾನು ಪರ್ಫೆಕ್ಟ್ ಆದಾಗ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿಂದ ತನಕ ಅಂತೂ ನೀರು ಕುಡ್ದೇನಿ 2.5 ಲೀಟರ್ಸ್. ಇನ್ನೂ ಕುಡಿಬೇಕು ಅನ್ಸರು ಕುಡಿತೀನಿ. ಜಾಸ್ತಿ ನೀರು 6 o'clock ಒಳಗೆ ಕುಡಿಬೇಕು. ಇನ್ನೀಸರು ಸ್ವಲ್ಪ ಅಷ್ಟೇ ನೀರು ಕುಡಿಬೇಕು ಫ್ರೆಂಡ್ಸ್. ಓಕೆ, ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಟೌನ್ ವಾಲೆ ಜ್ಯೋತಿ. ಸಿ ಯು ಟುಮಾರೋ ಇನ್ ಅ ನೆಕ್ಸ್ಟ್ ವ್ಲಾಗ್. ಬಾಯ್.